ಪ್ರಥಮ ಅವ್ರು ಯಾರು ಗೊತ್ತಾ ನಿಮ್ಗೆ? ಯಾರು ಹೇಳಿ? ಇನ್ನೊಂದು ನಿಮಿಷ, ನನ್ನ ಬಾಮೈದ ಗೊತ್ತಾ ಅವರು? ಗೊತ್ತಿಲ್ವಾ? ಈಗ CM ಅವ್ರಿಗೆ ತಾತ ಅಂತಾನೆ, ಅವ್ರ ನನ್ನ ಅಂತ ನನ್ನ ಬಾಮೈದ ಆಗಲ್ವಾ? ಮೇಡಮ್ ಅವನೊಬ್ಬ ಅರಗುಚ್ಚ, ಅವನು ಹೇಳಿ ಮೆಂಟ್ಲವನು ಹೇಳ್ತಾರೆ ಅಂತ ನೀವು ಅವ್ರ ಬಾಮೈದ ಅಂತ ಹೇಳಿ. ನಾನು ಆರ್ಟಿಸ್ಟ್, ನಾನು ಬಾಮೈದ ಆಗಲ್ವಾ? ಒಂದ್ ನಿಮಿಷ, ಏನ್ ಮಾಡ್ತೀರಾ? ಬಾಮೈದ ಆಗಲ್ವಾ? ಆಗ್ತಾರೆ. ಬಾಮೈದ ಅವ್ರೆ, ನಾನು ಕೇಳೋದು ಒಂದೇ, ನೀವು ಮೊನ್ನೆ ನಮ್ಮ ಫ್ಯಾನ್ಸ್ಗಳ ಬಗ್ಗೆ ಹೇಳಿದ್ರಿ ಲಾಟಿ ಕೊಟ್ಬಿಡಿ ಅಂತೇಳಿ. ನೀವು ಬಂದಿರೋದು ಲಾಟಿ ವಿಚಾರಕೊಂಡು ನಿನ್ನ ಪಾಮ ಸಿನಿಮಾ ಪಬ್ಲಿಸಿಟಿಗೋಸ್ಕರ ನೀನು ಸಿನಿಮಾ ಪಬ್ಲಿಸಿಟಿ ಮಾಡ್ಕೊತಿದ್ದೀಯಾ ಬಂದಿಲ್ಲಿ. ನೀನು ಬಾಸ್ ಬಗ್ಗೆ ಮಾತಾಡ್ತಿಲ್ಲ ನೀನು, ಅಂದರೆ ಬಾಸ್ ಫ್ಯಾನ್ಸ್ನೆಲ್ಲ ಕೆಣಕ್ತಿದ್ಯಾ. ಸಣ್ಣ ದಯವಿಟ್ಟು ಅದು ಬೇಡ. ಫ್ಯಾನ್ಸ್ ಕೇಳಿ, ಇಲ್ಲಿ ಎಲ್ಲ ನಿಂತಿರೋ ಫ್ಯಾನ್ಸೇ ದರ್ಶನ್ ಸರ್ ಯಾರಿಗೆ ಏನು ಮಾಡಿದ್ರೆ, ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ನಾವು ತುಂಬ ಹತ್ರದಿಂದ ನೋಡಿದ್ದೀವಿ. ಪ್ರೂಫ್ ಬೇಕಾ ನಿಮಗೆ? ಅಲ್ಲ ಬೇಕಾ ನಿಮ್ಗೆ? ಹೇಳಿ, ಬೇಕಿದ್ರೆ ಕೊಡ್ತೇನೆ. ಓಕೆ ಅಲ್ವಾ? ಈಗ ತಪ್ಪು ಮಾಡಿದವ್ರಿಲ್ವಾ ನಮಗೆ ಗೊತ್ತಿಲ್ಲ, ಅದಕ್ಕೆ ಕೋರ್ಟ್ ಇದೆ, ತೀರ್ಮಾನ ಆಗುತ್ತೆ. ಆಮೇಲೆ ನಾನು ಸುಮಾರು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾನು ಡೈಲಿ ಒಂದು ನೈಟ್ 10-11 ಗಂಟೆಗೆಲ್ಲ ಓಡಾಡ್ತೀನಿ. ನಿನ್ನೆ 9-9:30ಗೆಲ್ಲ ಪವಿತ್ರ ಮೇಡಮ್ ಆಚೆ ಹೋಗ್ತಾರೆ. ಇನ್ಫಾರ್ಮೇಶನ್ ಹೊರಗಡೆ ಹೋಗ್ತಾರೆ ಅಂತ ಗೊತ್ತು. ಒಳಗಡೆ ಇವ್ರು ಏನಾದ್ರು ಇನ್ಫಾರ್ಮೇಶನ್ ಆಚೆ ಕೊಡ್ತಾರಾ? ಅಂದ್ರೆ ಪವಿತ್ರ ಕೂಡ ಡೈಲಿ 9 ಗಂಟೆಗೆ ಈಚೆ ಬಂದ್ರೆ ಅವ್ರ ಕಸ್ಟಡಿಗೆ ಅಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಇದು ನಿಮಗೆ ಮೀಡಿಯಾದವ್ರು ನಿಮ್ಗೆ ತೋರಿಸ್ತಾರೆ, ನೀವು ಅದನ್ನ ತೋರಿಸ್ತೀರಾ. ಬಾಸ್ ಒಳಗಡೆ ಏನಿದೆ ಏನಾಯ್ತು ಅಂತ ನಿಮ್ಗೆ ಯಾರು ಗೊತ್ತಾಗುತ್ತಾ? ಇಲ್ಲ. ಅಂದರೆ ಅಪಪ್ರಚಾರ ಯಾಕೆ ಮಾಡ್ತೀರಾ ನಾನು ಕೇಳೋದು ದಯವಿಟ್ಟು. ಇಲ್ಲ ನಿಮ್ಮವರೇ ಇದು ಪೊಲೀಸ್ ಡ್ರೆಸ್ ಹಾಕೊಂಡು ಒಳಗಡೆ ಇದ್ದೀರಾ? ಇಲ್ಲಾಂದ್ರೆ ಆಮೇಲೆ ಇನ್ನೊಂದು ಹೇಳ್ಬೇಕು ನೀವು. ಈಗ ಇನ್ನೊಂದು ಮೇಡಮ್, ಕೆಲಸ ಏನು? ಗೇಟಿಂದ ಆಚೆ ಇದ್ದೀರಾ, ಗೇಟಿಂದ ಆಚೆ ಏನ್ ನಡೆಯುತ್ತಾ ಓಡಾಡ್ತಿದಾರೆ ಅದಕ್ಕೆ ಅದು ತೋರಿಸ್ಬೇಕು. ಇಲ್ಲ ಗಾಡಿ ಓಡ್ತಿದೆ ಯಾವ್ದಾರ ಹುಡುಗಿ ಓಡಾಡ್ತಾಳ ತೋರಿಸ್ಬೇಕಷ್ಟೇ. ಮೇಡಮ್ ಒಳಗಡೆ ಇರೋದೇನು ಹೇಳಕ್ಕಾಗಲ್ಲ. ಇಲ್ಲಿ ಕೇಳಿ, ಇನ್ನೊಂದು ನಮ್ಮ ಬಾಸ್ ಹೇಳ್ದಂಗೆ ಕೊಟ್ಟಿದ್ದು ಹೇಳ್ಬಾರ್ದು ಅಂತ ಹೇಳ್ತಾರೆ. ಉಮಾಪತಿ ಸರ್ ಅವ್ರು ಹೇಳಿದ್ರು. ಒಂದು ನಿಮಿಷ ಸರ್, ಉಮಾಪತಿ ಸರ್ ಹೇಳಿದ್ರು ಲ್ಯಾಮೋಗ್ರೀನ್ ಕಾರ್ ಕೊಟ್ಟಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಪುಕ್ಸೆಟೆ ಕೊಡಿಸ್ದೇನಪ್ಪ ನೀನು? ಅಲ್ಲಿ ಗೈದಿದ್ದಕ್ಕೆ ತಾನೇ ನೀವು ಕೊಡಿಸಿರೋದು. ನೀವು ಫಸ್ಟ್ ಇವಾಗ ಏನೋ ಮೀಡಿಯಾ ಮೇಲೆ ಕೂತ್ ನೀವು ಮಾತಾಡ್ತಿದ್ದೀರಲ್ವಾ, ನೀವು ಚೆನ್ನಾಗಿದ್ದಾಗ ಮಾತಾಡ್ಬೇಕಿತ್ತು. ಇವತ್ತು ನಮ್ಮ ಬಾಸ್ ಹೊರಡಿದಾರೆ ಅಂತ ಮಾತಾಡ್ತಿದ್ದೀರಲ್ವಾ, ಯಾರೇನೇನೋ ಮಾತಾಡ್ತಿದ್ದೀರಲ್ವಾ, ಸರಿನಾ? ಇದು ಹೇಳಿ. ಯಾರೋ ಏನೋ ಮಾತಾಡಿದ್ರು ದರ್ಶನ್ ಸರ್ ಈಚೆ ಬಂದಾಗ ಅವ್ರು ಗೊತ್ತಾಗುತ್ತೆ. ಇದ್ದಾಗ ಮಾತಾಡ್ಬೇಕು ಮೇಡಮ್, ಬಾಸ್ ಆಚೆ ಇದ್ದಾಗ ಮಾತಾಡ್ಬೇಕಾಗಿತ್ತು ನೀವು. ಮೇಡಮ್ ಕೇಳಿ, ಒಂದ್ ನಿಮಿಷ ಕೇಳಿ. ನಿಮ್ ಮೀಡಿಯಾದವ್ರಿಗೆ ಗೊತ್ತಿಲ್ಲ ಅನ್ಕೊಂತೀನಿ. ನಾನು ಹತ್ತಿರದಿಂದ ನಾನು ತುಮಕೂರು ಸಿದ್ಧಗಂಗೆಯಲ್ಲಿ ಓದಿರೋದು. ಅಲ್ಲಿ ಪ್ರತಿ ತಿಂಗಳು ಇಷ್ಟಂತ ಅಕ್ಕಿ ಹೋಗುತ್ತೆ, ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ನಿಮ್ಗೆ? ನನ್ನ ಹತ್ರ ಇದೆ, ವಿಡಿಯೋ ತೋರಿಸ್ತೀನಿ, ಸರಿನಾ? ಆದ್ರೆ ಒಂದು ಅಂದ್ರೆ ಈ ಸಾರಥಿ ಟೈಮಲ್ಲಿ ರಿಲೀಸ್ ಆಗಿ ಬಂದ್ರೆ ಸಿದ್ಧಗಂಗಾ ಮಠಕ್ಕೆ ಹೋಗ್ತಾರೆ. ಸ್ವಾಮೀಜಿ ಶಿವಕುಮಾರ ಸ್ವಾಮಿಗಳು ಹಿಂಗೆ ಕಿವಿ ಇಡ್ತಾರೆ, ತಪ್ಪು ಮಾಡಿದೆ ಚಿನ್ನ ಅಂತ ಹೇಳ್ತಾರೆ, ಬುದ್ಧಿ ತಪ್ಪಾಯ್ತು ಅಂತಾರೆ. ಅಷ್ಟು ಮೃದು ಇರ್ತಕ್ಕಂಥ ಮನಸ್ಸು ಅವ್ರದ್ದು. ಇವತ್ತಿಗೂ ಸ್ವಾಮಿಗಳು ಹಿಂಗೆ ಯಾರಿಗೂ ಕೈ ಇಕ್ಕಲ್ಲ. ದರ್ಶನ್ ಸರ್ ಮೇಲೆ ಕೈ ಕೇಳ್ತಾರೆ, ಬುದ್ಧಿ ನನ್ನ ತಪ್ಪಾಯ್ತು ಬುದ್ಧಿ ಅಂತಾರೆ. ಅಷ್ಟು ಮೃದಿರ್ತಕ್ಕಂಥ ನಮ್ಮ ದರ್ಶನ್ ಸರ್ ಆ ಕೆಲಸ ಮಾಡ್ತಾರಾ? ಅದು ಒಂದು ಓಕೆ. ಈಗ ರೇಣುಕಾ ಸ್ವಾಮಿ ಅವ್ರದ್ದು ಹೇಳಿದ್ರಲ್ಲ, ಅವ್ರದ್ದು ಹಿಂದೆ ನೋಡಿದ್ರೆ ನಿಮಗೆ ಗೊತ್ತಾ? ಅಲ್ವಾ? ಅದು ಗೊತ್ತಿಲ್ಲ. ಅದು ತೋರಿಸಿ. ಈಗ ಮೊನ್ನೆ ಮೀಡಿಯಾದಲ್ಲಿ ತೋರಿಸಿದ್ರು ಅದು ಕೇಸು ಈ ಕೇಸು ಅಂತ. ಅವ್ರದ್ದು ತೆಗೆದು ನೋಡಿ, ಅದು ತೆಗೆದು ನೋಡಿ, ಒಪ್ಕೊತೀನಿ. ಈಗ ದರ್ಶನ್ ಸರ್ ತಪ್ಪು ಮಾಡಿದ್ರೆ ಒಪ್ಕೊತೀನಿ. ಇವತ್ತು ಅವ್ರ ಜಾಗದಲ್ಲಿ ನಾನು ನಿಂತಿದ್ರೆ ಎದುರುಗಡೆ ಸಿಕ್ಕಿ ಮಕ್ಕ ಕೂಡ ಕೇಳಿವೆ. ಒಂದು ಹೆಣ್ಣಿಗೆ ನನ್ನ ಪರ್ಸನಲ್ ಆಗಿ ನನ್ನ ತಂಗಿಗೆ ಅನ್ಕೊಳ್ರಿ, ಒಂದು ಹೆಣ್ಣಿಗೆ ಅನ್ಕೊಳ್ರಿ, ಅದ್ರ ಕೆಟ್ಟದಾಗ ಒಂದು ಮೆಸೇಜ್ ಕಳಿಸ್ಬೋದ? ಇದು ನನ್ನ ಮಾನವೀಯತೆ ದೃಷ್ಟಿಯಿಂದ ಕೇಳ್ತಿರೋದು. ಆಮೇಲೆ ಅವ್ರು ಎಂಥ ಸಂಸ್ಕಾರ ಇರ್ತಕ್ಕಂಥವ್ರು ರೇಣುಕಾ ಸ್ವಾಮಿ ಅವರು, ಜಗದ್ಗುರು ಸ್ವಾಮಿಗಳು ಅವ್ರು ಮನೆಗೆ ಬರೋರು. ಅಂಥ ಸಂಸ್ಕಾರ ಇರ್ತಕ್ಕಂಥ ಈ ಮನೆತನ ಇವನು ಆ ಕೆಲಸ ಮಾಡ್ಬೋದಾ? ನಂದೊಂದು ರಿಕ್ಕಿತ್ತು ಪರ್ಸ್ನಲಿ ಕೇಳ್ತಿರೋದು. ಮಾಡ್ಬೋದಾ ಇದು? ಅಲ್ವಾ? ಅಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ಕರೆಸಿದ್ದಾರೆ, ಬುದ್ಧಿ ಮಾತು ಹೇಳಿದ್ದಾರೆ, ಊಟ ಮಾಡಿ ಕಳ್ಸ ಅಂತ ಹೇಳಿದ್ದಾರೆ. ಇದು ದರ್ಶನ್ ಸರ್ ಕರ್ಸಿ ತಪ್ಪು ಒಪ್ಕೊಂತೀವಿ, ಇಲ್ಲ ಅಂತಲ್ಲ. ಆದರೆ ಅದು ಮಾಡಿರೋದು ಅಂತ ನಮಗೂ ಗೊತ್ತಿಲ್ಲ, ಅದು ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ. ಅದು ಬಿಟ್ಟು ನೀವು ಹೇಳ್ತೀರ ದರ್ಶನ್ ಸರ್ ಹಂಗೆ ಮಾಡಿದ್ರಂತೆ ಹಿಂಗೆ ಮಾಡಿದ್ರಂತೆ ಮತ್ತೊಂದೇ ಮುಗ್ದಂತೆ. ಇವತ್ತು ನಿಮ್ಮ ಸಿನಿಮಾ ಪಬ್ಲಿಸಿಟಿಗೋಸ್ಕರ ಲಾಟಿ ತೊಗೊಂಡು ಹೊಡೆದು ಬಿಡ್ತೀನಿ, ಬಾರಣ ಇಲ್ಲೇ ನಿಂತಿದ್ದೀನಿ, ನಾನು 12 ಗಂಟೆವರೆಗೆ ಇಲ್ಲೇ ಇರ್ತೀನಿ. ಚಾಲೆಂಜ್. ನಾನು ಬದ್ರಿ ರಾಯಚೂರು ಅಂತೇಳಿ, ನಾನೊಬ್ಬ ಫಿಲಮ್ ಆರ್ಟಿಸ್ಟ್, ಜಲದುರ್ಗ ಫಿಲಮನ್ನು ಹೀರೋ. ನಾನು ದರ್ಶನ್ ಸರ್ ಫ್ಯಾನೇ. ದರ್ಶನ್ ಸರ್ ಸಿನಿಮಾ ರಿಲೀಸ್ ಆದರೆ ತುಮಕೂರಲ್ಲಿ ಮೈದಾಳ ಅಂತ ಒಂದು ಆಶ್ರಮ ಇದೆ, ಪ್ರತಿ ವರ್ಷನಲ್ಲಿ ಅನ್ನ ಸಂತರ್ಪಣೆ ಮಾಡ್ತೀವಿ. ನಾನು ಇಲ್ಲೇ ಇರ್ತೀನಪ್ಪ, ಬಾ ಲಾಟಿ ತಗೊಂಬ, ಇಲ್ಲೆಲ್ಲ ಫ್ಯಾನ್ಸ್ ಇರ್ತಾರೆ. ನಾನು ನೈಟ್ 10 ಗಂಟೆವರೆಗೆ ಇಲ್ಲೇ ಇರ್ತೀನಿ. ಕದ್ಲ ಚಾಲೆಂಜ್. ಪಬ್ಲಿಕ್ ಟಿವಿ ಅವರು ಹೈಕೋರ್ಟ್ ಆಗ್ಬಿಟ್ಟವ್ರೆ, ಸುವರ್ಣ ನ್ಯೂಸ್ ಅವರು ಸರ್ವೋಚ್ಚ ನ್ಯಾಯಾಲಯ ಆಗ್ಬಿಟ್ಟವ್ರೆ. ಅಲ್ಲ, ನೀವೇ ತೀರ್ಮಾನ ಕೊಡೋದಾದ್ರೆ ಕೋರ್ಟ್ ಯಾಕೆ, ಹೈಕೋರ್ಟ್ ಯಾಕೆ? ನಿಮ್ಗೆ ಯಾವ್ದಾರ ಒಂದು ನೀವೇ ತೀರ್ಮಾನ ಕೊಡೋದಾದ್ರೆ ಕೋರ್ಟ್ ಯಾಕೆ, ಹೈಕೋರ್ಟ್ ಯಾಕೆ? ನಿಮ್ಗೆ ಬೇರೆ ಏನಿಲ್ಲ.
ಈಗ ನೀವೇ ಮಾಡ್ತಿದ್ದೀರಿ ಎಲ್ಲ ಒಪ್ಕೊಂತೀನಿ, ಅದಕ್ಕೆ ಕೋರ್ಟ್ ಇದೆ. ನೀವೇ ಕೋರ್ಟ್ ತರ ವಾದ ಮಾಡಿದ್ರೆ ಅಲ್ಲ ಮೇಡಮ್, ಈ ಜೀಪ್ ಏಕೆ, ಈ ಕಾರ್ ಏಕೆ, ಲಾಠಿ ಏಕೆ, ಗನ್ ಏಕೆ ಹೇಳ್ರಿ. ಒಂದೇ ಸೈಡ್ ಹಾಕ್ಬಿಡ್ತಾರೆ, ಏ ಸೈಡ್ ಹಾಕಿದ್ರೆ ಯೂನಿಫಾರ್ಮ್ ಏಕೆ, ಪೊಲೀಸ್ ಯೂನಿಫಾರ್ಮ್ ಹೆಂಗೆ, ಏನಕ್ಕೆ ನೀವೇ ಎಲ್ಲ ಏನ್ ಬೇಕಾ ತೋರ್ಸಿದ್ರೆ ಪೊಲೀಸ್ ಅಂತ ಏನಕ್ಕೆ, ಯೂನಿಫಾರ್ಮ್ ಏನಕ್ಕೆ, ಲಾಠಿ ಏನಕ್ಕೆ, ಗನ್ ಏನಕ್ಕೆ? ಮೇಡಮ್ ಫಸ್ಟ್ ಆಫ್ ಆಲ್ ಪ್ರಥಮ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಮೇಡಮ್. ನಿನ್ನೆ ಮೊನ್ನೆ ಬಂದಿರೋನು, ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅವ್ನಿಗಿಲ್ಲ. ನಾವು ಓಪನ್ ಆಗಿ ಹೇಳ್ತಾ ಇದ್ದೀವಿ, ಪಬ್ಲಿಕ್ ಹೆಸರು ಹೇಳ್ಕೊಂಡು ಅವ್ನು ಇದ್ ಮಾಡ್ತಾ ಇರೋದು ಹೊರತು ಅವ್ನ ಬೆಳೆ ಯೋಗ್ಯತೆನೇ ಇಲ್ಲ ಫಸ್ಟ್ ಆಫ್ ಆಲ್ ಅವನಿಗೆ. ಓಕೆ, ನಾವೇನಕ್ಕೆ ಅಭಿಮಾನಿಗಳು ಸುಮ್ಮನೆ ಇದೀವಿ ಅಂದ್ರೆ ತಪ್ಪು ಸಾಕ್ಷಿ ಅಂದ್ರೆ ಇದ್ರೆ ನ್ಯಾಯ ಏನಿದೆ ನೋಡ್ಕೊಂತಾರೆ. ಇವ್ರದ್ದು ಅಭಿಮಾನಿಗಳನ್ನ ಸುಮ್ನೆ ಕೆಣಕ್ತಾ ಇರೋದು ಇವರೇ ಮಾಡ್ತಾ ಇರೋದು ಮೇಡಮ್. ಇದು ಲಾಠಿ ಕೊಟ್ಬಿಡಿ. ಇಷ್ಟು ಫಿಲ್ಮ್ ಇಂಡಸ್ಟ್ರಿಗೆ ಹೆಲ್ಪ್ ಮಾಡಿದ್ದಾರೆ, ಇವ್ರು ವಿಲನ್ಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಎಲ್ತಿಲ್ಲ ಅಂದ್ರೆ ಅವ್ರಿಗೆ ದುಡ್ಡು ಕೊಟ್ಟಿದ್ದಾರೆ. ಅದು ದುಡ್ಡು ಕೊಟ್ಟಿದ್ರು ಅವ್ರು ಅನ್ಸ್ಕೊಳ್ಳಲ್ಲ ಕೊಟ್ಟಿದೀವಿ ಅಂತ. ನಮ್ಗೆ ಗೊತ್ತು. ಎ ಸೈಡ್ ಹೇಳಿ, ಎ ಸೈಡ್ ದರ್ಶನ ಆಯ್ತು ಮೇಡಮ್, ಬಿ ಸೈಡ್ ಅವನಿದ್ದಾನೆ, ಅವನ ಬಗ್ಗೆ ಬ್ಯಾಕ್ ಗ್ರೌಂಡ್ ಮಾಡಿದ್ರೆ ನೀವು ಎಷ್ಟು ಇನ್ನೂ ಹಾಳು ಮಾಡಿದೀನಿ ಅಂತ ಹೇಳಿದ್ರೆ ನೀವು ಹೇಳಿಲ್ಲ. ಬಟ್ ದರ್ಶನ್ ಬಗ್ಗೆ ಕಂಪ್ಲೀಟ್ ಆಯ್ತು. ಈಗ ಹೆಂಗಂದ್ರೆ ಒಂದು ಗಾದೆ ಇದೆ, ಆಳ್ಗುಂದ್ ಕಲ್ಲಂತಾರೆ. ಮನುಷ್ಯ ಇವತ್ತು ತಪ್ಪು ಮಾಡ್ದಾನೆ, ಯಾರು ತಪ್ಪು ಮಾಡ್ತಾರೆ ಇಲ್ಲ ಅಂತಲ್ಲ, ಅದಕ್ಕೆ ಕೋರ್ಟ್ ಶಿಕ್ಷೆ ಕೊಡ್ತಿಲ್ಲ. ಹಂಗಂದ್ಬಿಟ್ಟು ನೀವು ಇವತ್ತು ಬಂದು ಮೀಡಿಯಾದೆಲ್ಲ ಕೂತ್ಕೊಂಡ್ಬಿಟ್ಟು ನಾನು ಕಾರ್ ಕೊಡಿಸ್ತೆ ಅದು ಕೊಡಿಸ್ತೆ, ಯಾಕೆ ಸರ್ ಇದೆಲ್ಲ? ದರ್ಶನ್ ಸರ್ ಆಚೆ ಇದ್ದಾಗ ನೀವು ಇದ್ರ ಬಗ್ಗೆ ಮಾತಾಡಿ, ನಾವು ಒಪ್ಕೊಂತೀವಿ, ಫ್ಯಾನ್ಸ್ ಒಪ್ಕೊಂತೀವಿ, ನಾವು ಒಪ್ಕೊಂತೀವಿ. ನೀವು ದರ್ಶನ್ ಸರ್ ಇದ್ದಾಗ ದಯವಿಟ್ಟು ಇದ್ರ ಬಗ್ಗೆ ಮಾತಾಡಿ. ಅವ್ರು ಇಲ್ಲ ಅಂದ್ಬಿಟ್ಟು ನೀವು ಫ್ಯಾನ್ಸ್ ಬಗ್ಗೆ ಕಿತ್ತೋದು ನನ್ನ ಮಕ್ಕಳು, ನಾನು ಅಪ್ಪ ಅಮ್ಮ ನಾನು ಊಟ ಹಾಕ್ತೀನಿ ಕಣಯ್ಯ, ನಮ್ಮ ಅಪ್ಪ ನಾನು ಊಟ ಹಾಕ್ತೀನಿ, ನೀನು ಊಟ ಹಾಕ್ತೀಯ ಇಲ್ಲ ತಾನೆ? ಮತ್ತೆ ಅದ ಹೆಂಗ ಹೇಳ್ಬಿಟ್ಟ ನೀನು? ಹಾಕಲ್ವಾ ಅಂತ ನಿಮ್ಗೆ ಅದ ಹೆಂಗ್ ಹೇಳ್ಬಿಟ್ಟ ನೀನು? ಗೊತ್ತಾ? ಈಗ ದರ್ಶನ್ ಸರ್ ಏನಂತ ಕನ್ನಡಕ್ಕೆ ಗೊತ್ತು. ಇವತ್ತು ನೀನ್ ಹೇಳ್ತಿದ್ದ ಸಿನಿಮಾ ಪಬ್ಲಿಸಿಟಿಗೋಸ್ಕರ ಮಾಡ್ಕೊಂತಿರೋದು. ಪ್ರಥಮ ಬಾಮೈದ ನೀನ್ ಮಾಡ್ತಿರೋದು ಸಿನಿಮಾ ಪಬ್ಲಿಸಿಟಿಗೋಸ್ಕರ. ನೀನಿಲ್ಲಿ ಆಚೆ ಬರ್ತಿರೋದು ಫಸ್ಟು. ಆಮೇಲೆ ಬಾಮೈದ ತಿಳ್ಕೊಂಡ್ಬಿಡು, ನಾನು ಇಲ್ಲಿ ಸ್ಟೇಷನ್ ಹತ್ರ ಇರ್ತೀನಿ ಬದ್ರಿ ಅಂತೇಳಿ, ಇಲ್ಲಿ 10 ಗಂಟೆವರೆಗೆ ಇರ್ತೀನಿ. ಲಾಠಿ ತಗೊಂಡ್ಬಂದ್ಬಿಡಪ್ಪ, ಇಲ್ಲೇ ಇದೀವಿ. ಒಂದೇ ಒಂದು ಪಾಯಿಂಟ್, ಅದು ಯಾವ್ದು ಇನ್ನೊಂದ್ ಚಾನಲ್ ಹೇಳಿದ್ರು, ಟ್ಯಾಟೋ ಹಾಕೊಂಡ್ರೆ ಇಷ್ಟು ಲಕ್ಷ ಕೊಡ್ತಾರೆ, ಗಾಟೋ ಮೇಲೆ ಬರೀಸಿದ್ರೆ ಇಷ್ಟು ಲಕ್ಷ ಕೊಡ್ತಾರೆ. ಅವ್ರೇನಾದ್ರೂ ನೋಡಿದ್ರೆ ಆ ಪ್ರೂಫ್ ಕೊಡಕ್ಕೆ ಹೇಳಿ, ಆಮೇಲೆ ನಾವು ಒಪ್ಕೊಳ್ತೀವಿ. ಅವ್ರೊಬ್ಬರೇ ಅಲ್ಲ ಮೇಡಮ್, ನಾನು ಹಾಕ್ಸಿದ್ದೀನಿ, ಇಲ್ಲೂ ಹಾಕ್ಸಿದ್ದೀನಿ. ಅದನ್ನ ಗೊತ್ತಿಲ್ದಾನೆ ಯಾವನು ಮಾತಾಡಬಾರ್ದು. ಮರ್ಯಾದೆ ಕೊಟ್ಟು ಇಷ್ಟಿನ ಗಂಟೆ ಮಾತಾಡಿದ್ದೀವಿ, ಅಷ್ಟು ಲಕ್ಷ ಕೊಡ್ತಾರಂತೆ, ಇಷ್ಟು ಲಕ್ಷ ಕೊಡ್ತಾರಂತೆ, ಗೊತ್ತಿದ್ದ ಪ್ರೂಫ್ ಹಾಕಿ. ಈಗ ವಿಡಿಯೋ ಹಾಕಿದ್ರಲ್ವಾ, ಅಷ್ಟು ದುಡ್ಡು ಕೊಟ್ರಂತ, ಯಾವಾಗ ಕೊಟ್ಟವ್ರೆ ಆ ವಿಡಿಯೋನು ಹಾಕಿ, ಅದ್ರ ಜೊತೆಗೆ ಹಿಂಗೆ ಹೇಳಿ ಅವ್ರು ನಾವು ಒಪ್ಕೊಳ್ತೀವಿ, ಹೂನಪ್ಪ ಕೊಟ್ಟವ್ರೆ ಅವ್ರು ಹೇಳ್ತವ್ರೆ ಸರಿ ಅಂತ. ಅವರು ಇಂಡೈರೆಕ್ಟ್ ಆಗಿ ಬಾಸ್ ಕೇಳ್ತಿರೋದು ಏನೋ ಬರ್ಡೇಗೋಸ್ಕರ ಜನಗಳು ಕರ್ಸ್ಕೊಂತಿರೋದು. ಕನ್ನಡ ಇಂಡಸ್ಟ್ರಿ ಯಾರು ಕರ್ಸ್ಕೊಂಡ್ರೆ ನಮ್ಗೆ ತೋರಿಸ್ಬೇಕು ಅದನ್ನು. ನಾವು ಕನ್ನಡ ಇಂಡಸ್ಟ್ರಿ ಇವತ್ತು ಟಾಪ್ ಲೆವೆಲಲ್ಲಿ ಇದ್ದೀವಿ. ನಾವು ಕರ್ನಾಟಕ ತಿರುಗಿ ನೋಡ್ಬೇಕು, ನಮ್ಮನ್ನು ಆ ರೇಂಜಲ್ಲಿ ಟಾಪಲ್ಲಿ ಇದ್ದೀವಿ. ನೀನು ಸೆಂಟ್ರಲ್ ಮಾತಾಡ್ಬಿಟ್ಟು ನೀನು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ನಾವು ಯಾರೋ ಫ್ಯಾನ್ಸ್ನ ದುಡ್ಡು ಕೊಟ್ಟು ಕರ್ಸ್ತಾರೆ ಅಂತ ಹೇಳಿದ್ರೆ, ಇದು ಯಾರ ಬಗ್ಗೆ ಮಾತಾಡಿದ್ರೆ? ನಮ್ಮ ಕನ್ನಡ ಚಿತ್ರರಂಗ ಬಗ್ಗೆ ಮಾತಾಡ್ತೀರ ನೀವು, ಒಬ್ಬ ವ್ಯಕ್ತಿ ಬಗ್ಗೆ ಅಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ ಪ್ರಥಮ್ ಸರ್, ಬಾಮೈದ ಅರ್ಥ ಮಾಡ್ಕೊ. ನೀನು ಸರ್ ಅಲ್ಲಪ್ಪ, ನೀನು ಬಾಮೈದ. ನನಗೆ ನೀನು ಕನ್ನಡದವ್ರಿಗೆಲ್ಲ ನೀನು ಚಿಕ್ಕಪ್ಪ ದೊಡ್ಡಪ್ಪ ಮಾವ ಆಯ್ತಮ್ಮ, ನೀನು ನನಗೆ ಬಾಮೈದ ಆಗಲೇಬೇಕು. ಇಷ್ಟೆಲ್ಲ ಆದ್ಮೇಲೆ ನಾನು ಬಿಡೋದಂಗೆ ಅಲ್ವಾ? ನಾನೇ ಬಾಮೈದ. ನೀನು ಫಸ್ಟು ಮಾತಾಡಬೇಕಾದ್ರೆ ಯಾರ ಬಗ್ಗೆ ಮಾತಾಡ್ತಿದ್ದೀನಿ, ಯಾವುದ್ರ ಬಗ್ಗೆ ಮಾತಾಡ್ತೀನಿ? ನಮ್ಮ ಕನ್ನಡ ಚಿತ್ರರಂಗ ಬಗ್ಗೆ ಮಾತಾಡ್ತೀರಿ. ನೀವು ಕನ್ನಡ ಇಂಡಸ್ಟ್ರಿಯವರು ಏನು ದುಡ್ಡು ಕೊಟ್ಬಿಟ್ಟು ಕರ್ಸ್ಕೊಂತೀರಿ ಬರ್ತ್ಡೇ ಅಂತ ಹೇಳ್ತಿದ್ದೀರಾ? ಅದು ನಾನು ಪಬ್ಲಿಸಿಟಿ ಆಗೋದೇನು ದೊಡ್ಡದಿಲ್ಲ ಬಾಮೈದ. ಇದು ನಿನ್ನ ಪ್ಲಸ್ ಹೇಳ್ತಿದ್ದೀನಿ, ಮೈನಸ್ ಹೇಳ್ತಿದ್ದೀನಿ. ನೀನು ಸಿನಿಮಾ PR ಇದೆ, ನೀನು ಕೊಟ್ಬಿಡಲ್ಲಿ ಪಬ್ಲಿಸಿಟಿ ಮಾಡ್ಕೊಡ್ತಾರೆ. ನೀನು ಬಿಟ್ಟು ಶೋಕಿನ ತೋರಿಸ್ಕೊಂಡ್ಬಿಟ್ಟು ಇಲ್ಲಿ ಬಿಟ್ಟು ಪಬ್ಲಿಸಿಟಿ ಮಾಡ್ಕೊಳಕ್ಕೆ ಹೋಗ್ಬೇಡ ದಯವಿಟ್ಟು. ಆಮೇಲೆ ನಿನ್ನೆ ಏನೋ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರ, ಬೆದರಿಕೆ ಕರೆಗಳು ಬರ್ತಿದೆ ಅಂತ. ಯಾರಪ್ಪ ಬೆದರಿಕೆ ಕರೆಗಳು ಬರ್ತಿರೋದು? ಇಲ್ಲಿ ಮಾತಾಡ್ತಿರೋದು ದರ್ಶನ್ ಸರ್ ಬಗ್ಗೆ ಮಾತಾಡಿದಕ್ಕೇನೆ ನಿಮ್ಮ ಹತ್ರ ನಾವು ಮಾತಾಡ್ತೀವಿ. ನೀವು ಮಾತಾಡಲಿಲ್ಲ ನಾವ್ ಯಾಕೆ ಮಾತಾಡೋಕ್ಕಾಗತ್ತೆ? ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋಕ್ಕಾಗತ್ತಾ? ನೀವು ಇನ್ ಕೇಸ್ ನಿಮ್ಮ ಹತ್ರ ಬಂದಿದ್ರೆ ಅದಕ್ಕೆ ಕಾನೂನಿದೆ, ಅದ್ರ ಬಗ್ಗೆ ಮಾತಾಡಿ. ನೀವು ಅದು ಬಿಟ್ಟು ಲಾಠಿ ತೊಗೊಂಡು ಹೊಡೆದ್ಬಿಡ್ತೀನಿ, ಅಲ್ಲಿ ಬಂದ್ಬಿಟ್ಟು ನಾನು ಕಾನ್ಸ್ಟೇಬಲ್ ಮಾಡಿ, ಅದಕ್ಕೂ ಲಾಯ್ಕಿಲ್ಲ ಕಣಯ್ಯ ನೀನು ಬಾಮೈದ, ನೀನು ಅದಕ್ಕೂ ಲಾಯ್ಕಿಲ್ಲ. ನೀನು ಪಬ್ಲಿಸಿಟಿ ಮಾಡ್ಕೊಂಡು ಮಾಡ್ತಿರೋ ನೀನು, ಸರಿನಾ? ಒಬ್ಬ ಕನ್ನಡ ಚಿತ್ರರಂಗದಲ್ಲಿ ನಿನಗೊಂದು ಸ್ಥಾನ ಐತೆ, ಅದನ್ನು ಉಳಿಸ್ಕೊ, ಸರಿನಾ? ಯಾರ್ಯಾರ ಬಗ್ಗೆ ಏನೇನೋ ಮಾತಾಡ್ಬಿಟ್ಟು ಫ್ಯಾನ್ಸ್ನ ರೊಚ್ಚಿಗೆಳಿಸ್ತಿದ್ದೀರಾ ನೀವು. ಫ್ಯಾನ್ಸ್ನ ರೊಚ್ಚಿಗೆಳಿಸ್ತಿದ್ದೀರಾ, ದಯವಿಟ್ಟು ಫ್ಯಾನ್ಸ್ನ ರೊಚ್ಚಿಗೆಳಿಸ್ತಿದ್ದೀರಾ ನೀವು. ದಯವಿಟ್ಟು ಆ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಇವತ್ತು ದರ್ಶನ್ ಸರ್ ಫ್ಯಾನ್ಸ್ ಬಂದಿರೋದು ಏನಕ್ಕಂದ್ರೆ ಅವ್ರು ನೋಡೋಕ್ಕೆ. ಇವತ್ತು ನಾವಿದ್ದೀವಿ, ಇವತ್ತು ನಮ್ಮ ಜಾಗದಲ್ಲಿ ನಮ್ಮ ಅಣ್ಣನ ತಮ್ಮನೋ ಮಾಡಿದ್ರೆ ನಾವು ಬಿಟ್ಟು ಕೊಟ್ಬಿಡ್ತಿದ್ವಾ? ನನ್ನ ತಮ್ಮನೇ ಮಾಡಿದ್ನಪ್ಪ, ಇವತ್ತು ನಮ್ಮನೆ ಮಾಡಿ ನಾನು ಬಿಟ್ಟು ಕೊಟ್ಬಿಡ್ತಿದ್ದೆ ನಾನು. ಹಂಗೆ ಕಣೆ, ನಮ್ಮ ಅಣ್ಣನೇ ದರ್ಶನ್ ಅಣ್ಣ, ನಮ್ಮ ಅಣ್ಣನೇ. ಏನಪ್ಪ ಈಗ ಆಯಿತು, ಮಾಡಿದವರು ಬಿಟ್ಟಿದ್ರೆ ಸೆಕೆಂಡ್ರಿ, ನಮ್ಮ ಅಣ್ಣನೇ. ನಾನು ಸಪೋರ್ಟಾಗಿ ನಿಲ್ತೀನಿ. ಆಮೇಲೆ ಇನ್ನೊಂದು ಹೇಳ್ತೀರಲ್ವಾ, ನ್ಯೂಸ್ ಚಾನಲ್ ಅವರು ಎಲ್ಲಾರ್ಗು ಅದ್ ಬೈತಾರೆ ಇದ್ ಬೈತಾರೆ ಅಂತಾರಲ್ಲ. ಈಗ ನಿಮ್ ಚಾನಲ್ ಅವ್ರು ನಮ್ಮ ಬಂದ್ ಕೇಳಿ ಕೇಂತಿಗೆ ಮಾತಾಡ್ತಾ ಇದೀವಿ, ನೀವೇನು ಬೇರೆ ತರ
ಇದಾಗ್ತಾ ಇಲ್ಲ, ನಾವು ಅದಕ್ಕೆ ನಿಮ್ಮ ಹತ್ರ ಮಾತಾಡ್ತಾ ಇದೀವಿ. ಅದೇ ಇನ್ ಮಿಕ್ಕಿ ಚಾನಲ್ಗಳು ಬಂದರೆ ನಾವು ಮಾತಾಡೋದು ಇಲ್ಲ, ಬೈತೀವಿ. ಎಂತಿಗೆ ಬೈತೀವಿ? ಅವರು ಆ ಥರ ನ್ಯೂಸ್ಗಳು ಕೊಡ್ತಾವ್ರೆ ಜನಗಳಿಗೆ, ಅಪಪ್ರಚಾರ ಮಾಡ್ತಾವ್ರೆ. ಮಾಡಲಿ, ನಾವು ಮಾಡೋದು ಬೇಡಲ್ಲ. ಯಾವುದಾದ್ರೂ ಆ ಥರ ಆಗಿರೋಂಥದ್ದಿದ್ರೆ ಬೇಕಾದ್ರೆ ತೋರಿಸಿ ವಿತ್ ಪ್ರೂಫ್ ಇಟ್ಟು ಮಾತಾಡಲಿ. ಅವ್ರು ಮಾತಾಡಿದ್ರೆ ತಪ್ಪಿಲ್ಲ. ಅದು ಬಿಟ್ಟು ಏನೂ ಇಲ್ಲ, ಸುಮ್ಮನೆ ಅವ್ರು ಫೋಟೋ ಹಾಕೋದಂತೆ, ಇಲ್ಲಿ ಮಾತಾಡೋದಂತೆ. ಹಂಗೆ ಮಾಡಿಬಿಟ್ರು, ಹಿಂಗೆ ಮಾಡಿಬಿಟ್ರು. ಅವ್ರ ಮನೆ ಹತ್ರ ಬಂದು ಓಡಾಡೋರು ಸುಮ್ಮನೆ ನಾಯಿ ಕಚ್ಚಿದ್ರು ಅವರೇ ತಪ್ಪು. ಸುಮ್ಮನೆ ಎಲ್ಲಾರು ಹೋಗಿ ಊಟ ಮಾಡಿದ್ರೆ ತಪ್ಪು. ಯಾಕೆ ಮೈಸೂರಲ್ಲಿ ನೀವು ಮೀಡಿಯಾದವರೆಲ್ಲ ಹೋಗಿದ್ರಿ, ಮಳೆ ಬರ್ತಾ ಇತ್ತು, ದರ್ಶನ್ ಸರ್ ಒಂದು ಮಾತಾಡ್ತಾರೆ, ಅಪ್ಪ ನೀವು ಬಿಟ್ಬಿಡ್ರಪ್ಪ, ನೀವು ಬನ್ನಿ ಊಟ ಮಾಡ್ರಿ, ಇಲ್ಲ ಟೀ ಕಾಫಿ ಕುಡಿದ್ರ ಅಂತ ಹೇಳ್ತಾರೆ. ಅದು ದರ್ಶನ್ ಸರ್ ನಿಮ್ಗೆ ಕೊಡೋ ಗೌರವ. ಆದ್ರೆ ನೀವು ದಯವಿಟ್ಟು ನಿಮ್ಮ ಬಗ್ಗೆ ನಾವು ತಪ್ಪಾಗಿ ಹೇಳ್ತಿಲ್ಲ, ಕರೆಕ್ಟ್ ಕೊಡಿ. ಅಷ್ಟೇನೆ ನಾವ್ ಹೇಳ್ತಾ ಇರೋದು. ಯಾರೋ ನಾವ್ ಹೇಳಲ್ಲ ಬಾಯ್ ಬಿಟ್ಟು. ಅಲ್ಲಿ ಒಂದ್ 3-4 ಜನ ಇದಾರೆ, ಅವ್ರಗಳಿಗೆ ಮಾತ್ರ ಇದು ಅನುಭವಿಸುತ್ತೆ. ಎಲ್ಲರಿಗೂ ಮೇಡಮ್ ಅವರು ಮೀಡಿಯಲ್ಲಿ ಹೇಳಿರೋದು ನಾವು ಮಾಡಿಲ್ಲ ಅಂತ ಹೇಳ್ತಾ ಇದಾರೆ ಅಷ್ಟೇ ಆಯ್ತಾ. ಅವ್ರು ಒಪ್ಕೊಂಡಿಲ್ಲ, ಅವ್ರ ಫ್ರೆಂಡ್ ಏನೋ ಮಾಡಿರ್ಬೋದು. ಈಗ ಅವ್ರು ಮಾಡಿದ್ರು ಅವ್ರು ವಿಡಿಯೋ ಇರ್ಬೇಕಲ್ಲ, ವಿಡಿಯೋನೂ ಇಲ್ಲ, ಏನಿಲ್ಲ. ಬೇರೆ ಏನೇನೋ ಸಾಕ್ಷಿ ತಗೊಂತಾರೆ, ಅದೆಲ್ಲ ಏನ್ ಮಾಡ್ಬೇಕು? ಬಿಗ್ ಬಾಸ್ ಅಲ್ಲಿ ಆಡ್ತಿರೋನೆ ಈ ತರ ಆದ್ರೆ ನಾವು ಬಜಾರ್ನೇ ಆಳ್ತಿರೋರು. ನಾವು ಇಡೀ ಕರ್ನಾಟಕ ಬಜಾರ್ನೇ ಆಳ್ತಿರೋರು. ನಾವು ಏನ್ ಯಾವ ತರ ಬಜಾರ್ ಬೇಡ ಸರ್. ನಿನ್ನೆ ಮೊನ್ನೆ ಬಂದಿ ಸನ್ನಿ ಲಿಯೋನ್ ಮಾತಾಡೋದ್ಲು. ಸನ್ನಿ ಲಿಯೋನ್ ಮಾತಾಡಲ್ಲಪ್ಪ. ನಮ್ ಕನ್ನಡ ಇಂಡಸ್ಟ್ರಿ ಎಲ್ಲೋಗೈತೆ ಸರ್? ಅಲ್ಲಿಂದ ಬಾಲಿವುಡ್ ಇಂದ ಬರ್ಬೇಕಾ? ಕನ್ನಡ ಇಂಡಸ್ಟ್ರಿ ನಮ್ ಭಾಷೆಯಿಂದ ಬೆಳೆದಿರೋರು ಒಬ್ರು ಇಲ್ಲ ಅಲ್ವಾ? ಟೈಮ್ ಬರುತ್ತೆ, ಕಾಯ್ತೀವಿ. ಇವತ್ತಿಲ್ಲ ನಾಳೆ ಗೊತ್ತಾಗುತ್ತೆ. ಒಂದ್ ನಿಮಿಷ ಒಂದೇ ಮಾತು ಹೇಳೋದು ಮೀಡಿಯಾದವ್ರಿಗೆ, ಏನೋ ಪೊಲೀಸವ್ರು ನಿಮ್ಗೆ ಕಾಂಟ್ಯಾಕ್ಟ್ ಕೊಟ್ಟಿದಾರಾ? ಮಾಡಿದಾರಮ್ಮ ಒಳ್ಳೆ ನ್ಯೂಸ್ ಹಾಕಿ ಅಂತ. ಅವ್ರು ಮಾಡಿರೋ ಇಷ್ಟು ಜನ ಬಂದಿರೋದು ಯಾರು ದುಡ್ಡು ಕೊಟ್ಟು ಬಂದಿಲ್ಲ. ಒಳ್ಳೆ ರೀತಿ ನಾನು ಮಂಡ್ಯದಿಂದ ಬಂದಿದ್ದೀನಿ ಸರ್. ಮಂಡ್ಯದಿಂದ ಈಗ ಪ್ರೆಸೆಂಟ್ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೀನಿ. ನಾನು ಗಾರ್ಮೆಂಟ್ಸ್ ಅಲ್ಲಿ ಕ್ಯೂ ಆಗಿ ವರ್ಕ್ ಮಾಡ್ತೀನಿ, ಗಾರ್ಮೆಂಟ್ಸ್ ಇಂದ. ಆದ್ರೂ ನಾನು ಮಂಡ್ಯದಿಂದ ಬಂದಿರೋದು ಬೇಜಾರು ಏನು ಅಂದ್ರೆ, ಮಂಡ್ಯದಲ್ಲಿ ನಿನ್ನೆ ಸ್ಟ್ರೈಕ್ ಮಾಡಿದ್ರೆ ಗೊತ್ತಾ ಸರ್ ನಿಮ್ಗೆ? ದುಡ್ಡು ಕೊಟ್ಟ 150 ರೂಪಾಯಿ ಕಾಸು ಕೊಟ್ಟು ಎಲೆಕ್ಷನ್ ಅಲ್ಲಿ ಕಾಸು ಕೊಟ್ಟು ಕರ್ಸ್ಕೊಳ್ಳೋದು ಗೊತ್ತಾಯ್ತು. ಈ ಸ್ಟ್ರೈಕ್ ಮಾಡ್ಸೋದು ನನಗೆ ಗೊತ್ತಿಲ್ಲ. ನನ್ನ ವಯಸ್ಸಲ್ಲಿ 24 ವರ್ಷ 150 ರೂಪಾಯಿ. ಹೌದು, ಈಗ ಒಳ್ಳೆ ಮೇವು ತಿಂತಿದ್ದಾರೆ. ಒಳ್ಳೆ ಮೇವು ನಾವು ಭಾಷೆ ಹೇಳ್ತಲ್ವಾ, ಪಬ್ಲಿಸಿಟಿಲಂತೂ ಅವರೇ ಪ್ಲಸ್ ಆರ್ ಮೈನಸ್ ಇದೀವಿ. ಸಾಕು, ಕಾವೆಲ್ಲ ಉರಿತದಲ್ಲ, ಇನ್ನೂ ಉರಿಲಿ. ನಮ್ಮ ಬಾಸ್ ಪೆಟ್ರೋಲ್ ಇದ್ದಂಗೆ ಇನ್ನೂ ದಗ ಅಂತ ಉರಿತಾರೆ. ನಮ್ಮ ಬಾಸು ಈಗ ಮಾಡಿರೋ ಒಳ್ಳೆ ರೀತಿಲಿ ಸಹಾಯ ಮಾಡಿದ್ರೆ ಸಾಕು, ಅದೊಂದು ಉಳಿಲಿ ನಮಗೆ. ಅವ್ರ ಏನು ಮಾಡಿದ್ರೆ ಸರಿ. ಒಂದೇ ಮಾತು ಸರ್ ಹೇಳೋದು, ಕೆಟ್ಟಾಗೆ ಒಂದು ಹೆಣ್ಮಕ್ಳು ಮೆಸೇಜ್ ಮಾಡಿದ್ರೆ ನೀವು ಸುಮ್ಮನೆ ಬಿಡ್ತೀರಾ? ನಮ್ಮನೆ ಹೆಣ್ಮಕ್ಳು ಏನೋ ಮಾಡಿದ್ರೆ ಸುಮ್ಮನೆ ಬಿಡ್ತೀವ? ಯಾಕಪ್ಪ ಮಾಡ್ಬಿಟ್ಟೆ ಅಂತ ಕೇಳ್ತೀವ? ಒಂದೇ ಮಾತು, ಬೈತೀವೋ ಹೊಡಿತೀವೋ, ನಮ್ಮನೆ ಹೆಣ್ಮಕ್ಳು ಮಾತಾಡೋ ನಾವು ಮಾಳೆ ಮಾಡ್ತೀವಿ. ತಪ್ಪೇನಿಲ್ಲ. ಹೊಡೆದೇ ಹೊಡಿತೀವಿ, ಓಪನ್ ಆಗಿ ಹೇಳ್ತೀವಲ್ಲ. ಮೇಡಮ್, ಒಬ್ರು ಮೀಡಿಯಾದವರು ಯಾರೋ ಗೊತ್ತಿಲ್ಲ, ಯಾರೋ ಕೊಳ್ಪಟ್ಟು ಹಿಡಿದು ಕೇಳ್ತಾರೆ. ದಯವಿಟ್ಟು ಇದು ನನ್ನೊಂದು ತುಂಬಾ ಬೇಜಾರಾಗಿರೋ ವಿಚಾರ. ಕೊಳ್ಪಟ್ಟು ಹಿಡಿದು ನಿಮ್ಮ ದರ್ಶನ ಸರಿಯಾಗಿ ಮಾಡಿದಾರೆ ಅಂತ ಕೇಳ್ತಾರೆ. ಕೇಳಿದ್ರಲ್ವ ಸರ್? ತೋರಿಸಿ ವಿಶೇಷತೆ ಏನಪ್ಪಾ ಅಂದ್ರೆ ದರ್ಶನ್ ಅವರು ನಮ್ಮೊಳಗೆ ಪ್ರತಿ ತಿಂಗಳು ಕೂಡ ದಾಸೋಹಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದು ವಿಶೇಷವಾಗಿರುವಂತ ಪ್ರತಿ ತಿಂಗಳು ಕೂಡ ಅವರು. ಸರ್, ಈಗ ನಾವು ಮಾತಾಡೋದು ಫ್ಯಾನ್ಸ್ಗಳು ಮಾತಾಡೋದು ಸುಳ್ಳಾಗ್ಬೋದಲ್ವಾ? ಅಲ್ವಾ ಸರ್? ಸುಳ್ಳಾಗ್ಬೋದಲ್ವಾ? ಸ್ವಾಮೀಜಿಗಳು ಮಾತಾಡಿರೋದು ಪ್ರತಿ ತಿಂಗಳು ಸ್ವಾಮೀಜಿಗಳಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಅಲ್ಲಿ ಓದಿರೋ ಸ್ಟೂಡೆಂಟು, ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಓದಬೇಕಾದ್ರೆ ಸೆಂಟ್ರಲ್ಲಿ ಯಾವುದೋ ಒಂದು ಬೋರ್ಡ್ ನೋಡಿದೆ, ಬರ್ಡೇ ಪ್ರಯುಕ್ತ ಎಷ್ಟೋ ಮೂಟೆ ಅಕ್ಕಿಗಳು ಕೊಟ್ಟಿದ್ರು. ಆ್ಯಕ್ಚುಲಿ ನಾನು ಅದು ಇಳಿಸಿದ್ದೀನಿ. ಯಾರಂತ ಕೇಳಿದ್ರೆ ದರ್ಶನ್ ಸರಿ ಮಟ್ಟ ಕೊಡ್ತಾರೆ ಅಂತ ಗೊತ್ತಾಯಿತು. ಆ್ಯಕ್ಚುಲಿ ನಾನು ಪಾದಯಾತ್ರೆ ಮಾಡಬೇಕಾದ್ರೆ ನಾನು ರಾಯಚೂರಿಂದ ಪಾದಯಾತ್ರೆ ಮಾಡಿದೆ ಬರ್ಡೇ ಪ್ರಯುಕ್ತ. ಅವಾಗ ನಾನು ವಿಷಯ ಸ್ವಾಮಿಗಳು ನನಗೆ ಹೇಳಿದ್ದು, ಹಿಂಗೆ ದರ್ಶನ್ ಸರ್ ಮಾಡ್ತಿದ್ದಾರೆ ಮಠಕ್ಕೆ ಅಂತೇಳಿ. ಅಲ್ವಾ ಸರ್? ನೀವನ್ನ ಒಳ್ಳೇದು ಮಾತ್ರ ತೋರಿಸ್ತಿಲ್ಲ, ಕೆಟ್ಟದ್ದು ಮಾತ್ರ ತೋರಿಸ್ತಿದ್ದೀರ. ಒಂದ್ ಹೆಣ್ಮಗಳಿಗೆ ಮೊನ್ನೆ ಮೋಸ ಆಯ್ತು, ಅದನ್ನ 3 ದಿವಸ ಕೇಸ್ ಮಾಡಿದ್ರೆ 4 ದಿವಸ ಮುಚ್ಚಾಕ್ರಿ. ಅದಿಲ್ಲ ಆಯ್ತು ಮೇಡಮ್ ನ್ಯೂಸ್. ಅನ್ನೇ ಅನ್ನೋ ಹುಡುಗಿ ಕೊಲೆ ಆಯ್ತು ಮೇಡಮ್. 3 ದಿವಸ ನ್ಯೂಸ್ ಮಾಡ್ರಿ, 4 ದಿವಸ ತೋರಿಸಿದ್ರಿ. ಆಮೇಲೆ ಏನಾಯ್ತು ಮೇಡಮ್ ಕೇಸು? ಪಬ್ಲಿಕ್ ತೋರಿಸಿದ್ರ ನೀವು ಹೋದ್ರೆ ಆಗ್ಲಿ. ಈಗ ದರ್ಶನ್ ಸರ್ ಬಗ್ಗೆ ಈಗ ಕೆಲವರು ಏನೋ ಗಲ್ಲಿಗೆ ಹಾಕ್ಬಿಡೋಕೆ ಮತ್ತೊಂದು ಹಾಕ್ಬೇಕಂದ್ರಲ್ವಾ? ಈಗ ಅವ್ನು ಮಾಡಿದ್ರೆ ಏನು ಸಾಚಾ ಕೆಲಸ ಅಲ್ಲ, ಒಪ್ಕೊಂತೀನಿ. ನೇಯ ಅವ್ರದ್ದು ನಿಮ್ಗೆ ಕಣ್ ಮುಂದೆ ಹೆಂಗ್ ಹೇಳ್ರಿ? ಮನೆಗೆ ಸೆಕ್ಯೂರಿಟಿ ಏನ್ ಮಾಡಿದ್ರಿ? ಏನ್ ಮಾಡಿದ್ರಿ? ನಾನ್ ಕೇಳೋದು ಏನ್ ಮಾಡಿದ್ರಿ ಸರ್? ಕೊಲೆ ಮಾಡಿದವ್ರಿಗೆ ಕಣ್ ಮುಂದೆನೆ ವಿಡಿಯೋ ಸಿಗ್ತ ಕ್ಲಿಪ್ಸ್ ಇದೆ. ಹಿಂಗ್ ಚುಚ್ಚಿದ್ರೆ ಒಂದು ಹೆಣ್ಣಿಗೆ ಅದು ತೋರಿಸಿದ್ರ? ಯಾಕೆ ಸರ್? ಎಲ್ಲ ಹೋಗ್ಬಿಟ್ರಿ? ಇವತ್ತು ಇಲ್ಲೇ ಇದೀರಲ್ವ ಸರ್? ಮಳೆ ಬಂದ್ರು ಇಲ್ಲೇ ಇರ್ತೀರಾ, ಇದು ಬಂದ್ರೆ ಇದು ಇರ್ತೀರಾ. ಯಾಕೆ? ದರ್ಶನ್ ಸರ್ ಇಂದ ನಿಮ್ TRP ಜಾಸ್ತಿ ಆಗ್ಬಿಡುತ್ತಾ ಸರ್? ಒಬ್ಬ ಮನುಷ್ಯ ಬಿದ್ದಿದ್ದಾನೆ ಅಂದ್ರೆ ಅವ್ನು ತಪ್ಪ ಸರಿನಾ ಕರೆಕ್ಟ್ ಆಗಿ ತೋರಿಸಿ.
ತುಳಿಯಕ್ ಯಾಕೆ ನೋಡ್ತಿದ್ದೀರಾ? ಅಪ್ಪ ಮಗ ಇಬ್ರು ಸಿಗಾಕೊಂಡಿದ್ರು ಅತ್ಯಾಚಾರದಲ್ಲಿ. ತುಳಿಯಕ್ ಯಾಕೆ ನೋಡ್ತಿದ್ದೀರಾ? ಅಲ್ಲ ಒಂದ್ ನಿಮಿಷ ತಗೊಳ್ಳಿ. ಫ್ಯಾನ್ಸ್ ಇವತ್ತು ಕೈ ಬಿಡೋದು ಇಲ್ಲ, ಅದು ಅಂತ ತಿಳ್ಕೊಂಬಿಡಿ. ತಪ್ಪು ಮಾಡಿದ್ರು ಇಷ್ಟ ದಿನ ಕೇಳಿ. ಇವಾಗ ಏನ್ ಹಿಸ್ಟ್ರಿ ಆಗಿತ್ತಲ್ಲ, ಕಾಟೇರದಿಂದ ಹಿಸ್ಟ್ರಿ ಇತ್ತಲ್ಲ, ಡೆವಿಲ್ ಹಿಸ್ಟ್ರಿ ನೋಡಿ. ಇನ್ ಮುಂದೆ ಮಾಸ್ ಆಚೆ ಬಂದ್ಮೇಲೆ ಡೆವಿಲ್ ಹಿಸ್ಟ್ರಿ ನೋಡಿ, ಅವಾಗ ಹೇಳ್ತೀವಿ. ಇದನ್ನ ದುರಾಂಕಾರದಲ್ಲಿ ಹೇಳ್ತಿಲ್ಲ. ದರ್ಶನ್ ಸರ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ನಮ್ಮ ಬಗ್ಗೆ, ಆಚೆ ಫ್ಯಾನ್ಸ್ಗಳ ಬಗ್ಗೆ ಎಲ್ಲ. ಯಾಕಂದ್ರೆ ನಿಮ್ಮ ನೋಡಿ ಮಾತಾಡ್ತಿರೋದು. ಆಮೇಲೆ AP ಅರ್ಜುನ್ ಸರ್ ನಮಸ್ತೆ. ದರ್ಶನ್ ಸರ್ ಜೊತೆ ಐರಾವತ್ ಸಿನಿಮಾ ಮಾಡಿದ್ದೀರಾ, ಒಂದು ಬಗ್ಗೆ ಮಾತಾಡಿ ಅಂತಾರೆ. ತಾವೇನು ಹೇಳ್ತೀರಾ ನೆನಪು ಮಾಡ್ಕೊಳ್ಳಿ ಸರ್. ಕೇರ್ಲೆಸ್ ಆಗಿ ಬೆಳವಣಿಗೆ ಬಗ್ಗೆ. ಯಾವ ಬೆಳವಣಿಗೆ ಸರ್? ನಿಮ್ಮ ಬೆಳವಣಿಗೆ. ನೀವು ಸಿನಿಮಾ ಮಾಡಿದ್ದೀರಾ, ನಮ್ಮ ಸಿನಿಮಾದು ಒಳ್ಳೆ ಡೈರೆಕ್ಟರ್, ನಮ್ಮ ಕನ್ನಡ ಚಿತ್ರರಂಗ ಒಪ್ಕೋತೀನಿ. ದರ್ಶನ್ ಸರ್ ಬಗ್ಗೆ ಒಂದು ಬೈಟ್ಸ್ ಕೊಡಿ ಅಂದರೆ ನೀವು ಬೆಳವಣಿಗೆ ಬಗ್ಗೆ ಏನು ಮಾತಾಡಲಿ ಅಂತ ಕೇಳ್ತೀರಾ? ಯಾವ ಬೆಳವಣಿಗೆ ಸರ್? ಪ್ರಥಮ್ ಸರ್, ಬಹುಮೈದಾ, ಆಮೇಲೆ ಇವರು ಮಾತಾಡ್ತಿದ್ದೀರಾ, ಯಾರು ಉಮಾಪತಿ ಸರ್. ಎಷ್ಟು ಚೆನ್ನಾಗಿದ್ರಿ ಸರ್, ಎಷ್ಟು ಚೆನ್ನಾಗಿದ್ರಿ ಹೇಳಿ. ಹುಬ್ಳಿಲಿ ನಿಮ್ಮನ್ನು ನೋಡಿದಾಗ ತುಂಬ ಖುಷಿ ಆಯಿತು. ರಾಮ ಲಕ್ಷ್ಮಣ ನೋಡ್ದಂಗೆ ಆಯ್ತು ನಿಮ್ಮನ್ನು ನೋಡಿದಾಗ. ಅನ್ನ ಹಾಕೋ ನಿರ್ಮಾಪಕರು ಅಂದ್ರಲ್ಲ, ಅದಕ್ಕೆ ಇವತ್ತು ಹಂಗೆ ನೋಡ್ತೀವಿ ಸರ್ ನಿಮ್ಮನ್ನ. ಇವತ್ತು ನಾವು ಹಂಗೆ ನೋಡ್ತೀವಿ.